ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ನೇತೃತ್ವದ ಏಕಸದಸ್ಯ ನ್ಯಾಯಪೀಠದ ಎದುರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಹಾಜರಾಗಿರುವಂತಹ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಕಾಲತ್ತನ್ನು ಮಂಡಿಸಿದ್ದಾರೆ. ಮಧ್ಯಾಹ್ನ 2:30 ಮತ್ತೆ ಸಿಂಘ್ವಿ ಅವರ ವಕಾಲತ್ತು ಮುಂದುವರಿಯಲಿದೆ. ಮಧ್ಯಾಹ್ನ 12 ಗಂಟೆಯಿಂದ 1:27 ಸಿಂಘ್ವಿ ಅವರು ಸುದೀರ್ಘವಾಗಿ ತಮ್ಮ ವಕಾಲತ್ತನ್ನು ಇಲ್ಲಿಯವರೆಗೆ ಮಂಡಿಸಿದ್ದಾರೆ. ಇವತ್ತು ಅಂತಿಮ ದಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವಂತಹ ರಿಟ್ ಅರ್ಜಿಗೆ ಸಂಬಂಧಿಸಿದ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ಆರಂಭಿಕ ವಾದದಲ್ಲಿ ಪ್ರಮುಖವಾಗಿ ಎತ್ತಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಾಜ್ಯಪಾಲರ ನಿರ್ಧಾರದ ಸಾಂವಿಧಾನಿಕ ವ್ಯಾಲಿಡಿಟಿ ಏನಿದೆ ಅಂತ ಹೇಳಿ ಅದರ ಬಗ್ಗೆನೇ ಪ್ರಶ್ನೆಯನ್ನು ಎತ್ತಿರುವಂಥದ್ದು. ರಾಜ್ಯಪಾಲರು ಆಗಸ್ಟ್ 17ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಡ್ತಾರೆ. ತನಿಖೆಗೆ ಅನುಮತಿ ಕೊಡುವ ಸಂಬಂಧ ಹೊರಡಿಸಿದಂಥ 6 ಪುಟಗಳ ಆದೇಶದಲ್ಲಿ ರಾಜ್ಯಪಾಲರು ತಾವು ಕ್ಯಾಬಿನೆಟ್ ನಿರ್ಧಾರವನ್ನು ಒಪ್ಪಿಕೊಳ್ಳಲ್ಲ ಅಂತ ಹೇಳ್ತಾರೆ. ಆದರೆ ಆ 6 ಪುಟಗಳ ಆದೇಶದಲ್ಲಿ ಎಲ್ಲೂ ಕೂಡ ರಾಜ್ಯಪಾಲರು ಯಾವ ಕಾರಣಕ್ಕಾಗಿ ಕ್ಯಾಬಿನೆಟ್ ನಿರ್ಧಾರವನ್ನು ತಾವು ಒಪ್ಪಿಕೊಳ್ಳುತ್ತಿಲ್ಲ ಎನ್ನುವಂತಹ ಅಂಶಗಳನ್ನು ಉಲ್ಲೇಖ ಮಾಡಿಲ್ಲ, ರೀಸನಿಂಗ್ ಕೊಟ್ಟಿಲ್ಲ, ತಾರ್ಕಿಕವಾಗಿ ಅದನ್ನು ಉತ್ತರಿಸಿಲ್ಲ. ಒಪ್ಪಿಕೊಂಡಿಲ್ಲ ಅಂತ ಅಷ್ಟೇ ಹೇಳಿರುವಂಥದ್ದು, ಬಟ್ ಯಾವ ಕಾರಣಕ್ಕೆ ಅಂಥೇಳಿ ಹೇಳಲಿಲ್ಲ. ಪಾಯಿಂಟ್ ನಂಬರ್ 1. ಎರಡನೆಯದ್ದಾಗಿ, ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ತಮಗೆ ಸಲ್ಲಿಕೆಯಾದಂತಹ ದೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಹೇಗೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಯಾವಾಗ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಆರೋಪಿತ ಹಗರಣಕ್ಕೆ ಸಂಬಂಧಪಟ್ಟಂತ ಅವಧಿಯಲ್ಲಿ ಯಾವ ಹುದ್ದೆಯಲ್ಲಿದ್ದರು, ಯಾವ ಖಾತೆಯನ್ನು ನಿಭಾಯಿಸ್ತಾ ಇದ್ರು, ಅವರ ಬಳಿಯಲ್ಲಿದ್ದಂಥ ಅಧಿಕಾರ ಯಾವುದು, ಈ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಬಿಕಾಸ್ ಬೇಕಾಗಿರುವಂಥದ್ದೇ ಅದು. 23 ವರ್ಷಗಳ ಬಳಿಕ ಈ ದೂರು ಸಲ್ಲಿಕೆ ಆಗಿರುವಂಥದ್ದು. 23 ವರ್ಷಗಳ ಬಳಿಕ ಈ ದೂರು ಸಲ್ಲಿಕೆ ಆಗಿದೆ. 23 ವರ್ಷಗಳ ಬಳಿಕ. 4ನೇ ಅಂಶ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ 17A ಅಡಿಯಲ್ಲಿ ತನಿಖಾಧಿಕಾರಿಯೇ ಪ್ರಪೋಸಲ್ ಅನ್ನು ಕೊಡಬೇಕು ಅಂತಿದೆ ರಾಜ್ಯಪಾಲರಿಗೆ. ಅಂದರೆ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಬಂದರೆ ರಾಜ್ಯಪಾಲರೇ ಅನುಮತಿ ನೀಡುವಂತಹ ಪ್ರಾಧಿಕಾರ ಆಗಿರೋದ್ರಿಂದಾಗಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೋರುವಂತಹ ಅಧಿಕಾರ ಇರುವಂಥದ್ದು ಪೊಲೀಸ್ ಅಧಿಕಾರಿಗೆ ಮಾತ್ರ. ಆದರೆ ರಾಜ್ಯಪಾಲರು ಆ ಪ್ರಿಲಿಮಿನರಿ ತನಿಖೆಗೆ ಅಡ್ಡಿ ಒಡ್ಡಿದ್ದಾರೆ ಎನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಈ ಮುಖಾಂತರ 17A ಅಡಿಯಲ್ಲಿ ಯಾವೆಲ್ಲ ಮಾನದಂಡಗಳಿತ್ತು ಅದನ್ನು ಫಾಲೋ ಮಾಡಿಲ್ಲ ಅಂತೇಳಿ 17A ಕಲಮನ್ನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ ಇನ್ಕ್ಲೂಡ್ ಮಾಡುವಂತಹ ಸಂದರ್ಭದಲ್ಲಿ, ಸೇರ್ಪಡೆ ಮಾಡುವಂತಹ ಸಂದರ್ಭದಲ್ಲಿ ಮಾಡಲಾಗಿದ್ದಂತಹ ಚರ್ಚೆಗಳ ಬಗ್ಗೆಯೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅದನ್ನು ಬಳಸಿಕೊಂಡು ಒಬ್ಬ ಸಾರ್ವಜನಿಕ ಅಧಿಕಾರಿಯ ವಿರುದ್ಧ ಅದು ದುರ್ಬಳಕೆ ಆಗಬಾರ್ದು ಅಂತೇಳಿ, ಅಂದರೆ ಸಾರ್ವಜನಿಕ ಅಧಿಕಾರಿ ಅಥವಾ ಸಾರ್ವಜನಿಕ ಸೇವಕನ ವಿರುದ್ಧ ಏನಾದರೂ ದೂರುಗಳು ಬಂದರೆ ಅವುಗಳು ಫಿಲ್ಟರ್ ಆಗಬೇಕು. ಏಕಾಏಕಿ ತನಿಖೆಗೆ ಹೋದರೆ ಅದು ದುರ್ಬಳಕೆ ಆಗುತ್ತೆ ಎನ್ನುವ ಕಾರಣಕ್ಕೋಸ್ಕರ 17A ಅನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಸೊ ಆ 17A ಇನ್ಕ್ಲೂಡ್ ಮಾಡುವಂಥ ಸಂದರ್ಭದಲ್ಲಿ ಅಷ್ಟೆಲ್ಲ ಚರ್ಚೆಗಳಾಗಿರುವಂಥದ್ದು. ಸೊ ಅದನ್ನೇ ರಾಜ್ಯಪಾಲರು ಮರೆತಿದ್ದಾರೆ ಎನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇವತ್ತು ಶಶಿಕಲಾ ಜೊಲ್ಲೆ ಪ್ರಕರಣದ ಬಗ್ಗೆಯೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಶಶಿಕಲಾ ಜೊಲ್ಲೆ ಪ್ರಕರಣದಲ್ಲಿ ಡಿಸೆಂಬರ್ 9, 2021 ಕರ್ನಾಟಕ ಲೋಕಾಯುಕ್ತದವರು ತನಿಖೆಗೆ ಅನುಮತಿಯನ್ನು ಕೋರಿ ರಾಜ್ಯಪಾಲರಿಗೆ ಪತ್ರವನ್ನು ಬರೀತಾರೆ. ಆದರೆ ಆ ಫೈಲನ್ನು ರಾಜ್ಯಪಾಲರು ಕ್ಲಿಯರ್ ಮಾಡಿರೋದು ಯಾವಾಗ ಅಂತ ಹೇಳಿದ್ರೆ ಆಗಸ್ಟ್ 8ನೇ ತಾರೀಕು. ಆಗಸ್ಟ್ 8 ಯಾವತ್ತು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮಗೆ ರಾಜ್ಯಪಾಲರು ಕೊಟ್ಟಂತಹ ನೋಟಿಸಿಗೆ ಉತ್ತರ ಕೊಟ್ಟ ಬಳಿಕ ರಾಜ್ಯಪಾಲರು ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ. ಇದು ಒಂದು ಅಂಶ. ಅಂದರೆ ಒಂದು ಅರ್ಜಿ ಸಲ್ಲಿಕೆಯಾಗಿ
ತನಿಖಾ ಸಂಸ್ಥೆಯಿಂದ ಆ ಅರ್ಜಿಯನ್ನು ವಿಲೇವಾರಿ ಮಾಡಲಿಕ್ಕೆ ರಾಜ್ಯಪಾಲರು ಸುಮಾರು 3 ವರ್ಷ ಟೈಮ್ ತಗೊಂಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಕೇವಲ ಒಂದೇ ದಿನದಲ್ಲಿ ಶೋಕಾಸ್ ನೋಟಿಸ್ ಅನ್ನು ಕಳುಹಿಸಿದ್ದಾರೆ. ಇದು ಒಂದು. ಎರಡನೆಯದ್ದು, ಶಶಿಕಲಾ ಜೊಲ್ಲೆ ಅವರ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ಕರ್ನಾಟಕ ಲೋಕಾಯುಕ್ತದವರು ಏನು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ರು, ಆ ಅನುಮತಿಯನ್ನು ತಿರಸ್ಕಾರ ಮಾಡ್ತಾರೆ. ಅನುಮತಿಯನ್ನು ಕೊಡಲ್ಲ ರಾಜ್ಯಪಾಲರು. ಯಾಕೆ ಅನುಮತಿ ಕೊಡಲ್ಲ ಎನ್ನುವುದಕ್ಕೆ ರಾಜ್ಯಪಾಲರು ಕಾರಣವನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಶಶಿಕಲಾ ಜೊಲ್ಲೆ ಮೊಟ್ಟೆ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ, ಆ ಕೃತ್ಯವನ್ನು ಎಸಗಿದ್ದಾರೆ ಎನ್ನುವುದಕ್ಕೆ, ಅದನ್ನು ಮೇಲ್ನೋಟಕ್ಕಾದರೂ ಸಾಬೀತುಪಡಿಸಲಿಕ್ಕೆ ಸಾಕ್ಷ್ಯಗಳ ಕೊರತೆ ಇದೆ ಎನ್ನುವಂತಹ ಟಿಪ್ಪಣಿಯನ್ನು ಬರೆದು ಬಿಟ್ಟು ಆ ಫೈಲನ್ನು ರಿಜೆಕ್ಟ್ ಮಾಡಿರುವಂಥದ್ದು. ಶಶಿಕಲಾ ಜೊಲ್ಲೆ ಫೈಲನ್ನು ಲ್ಯಾಕ್ ಆಫ್ ಕಲ್ಪೆಬಿಲಿಟಿ ಅಂತೇಳಿ, ಅಂದರೆ ಶಶಿಕಲಾ ಜೊಲ್ಲೆ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಎವಿಡೆನ್ಸ್ ಇಲ್ಲ ಮೇಲ್ನೋಟಕ್ಕೆ ಅಂತೇಳಿ ಆ ಫೈಲನ್ನು ರಿಜೆಕ್ಟ್ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಅಥವಾ ಸಾರ್ವಜನಿಕ ಸೇವಕರಾಗಿ ಸಿದ್ದರಾಮಯ್ಯನವರು ಎಸಗಿರುವಂತಹ ತಪ್ಪು ಏನು ಎನ್ನುವಂಥ ಅಂಶವನ್ನೇ ರಾಜ್ಯಪಾಲರು ಉಲ್ಲೇಖವನ್ನು ಮಾಡಿಲ್ಲ, ರೀಸನ್ನೇ ಕೊಟ್ಟಿಲ್ಲ. ತಪ್ಪು ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ ರಾಜ್ಯಪಾಲರಿಗೆ ಅನಿಸಿದ್ರೆ ಅದನ್ನು ಹೇಳಬೇಕಲ್ಲ, ಹೇಳಲಿಲ್ಲ. ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆ ಆದೇಶದಲ್ಲಿ ಹೇಳಲಿಲ್ಲ. ಆದರೆ ಶಶಿಕಲಾ ಜೊಲ್ಲೆ ಕುರಿತಾದಂತಹ ಕಡತವನ್ನು ರಿಜೆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಅದನ್ನು ಮೆನ್ಷನ್ ಮಾಡ್ತಾರೆ, ಲ್ಯಾಕ್ ಆಫ್ ಎವಿಡೆನ್ಸ್, ಅಂದರೆ ಇವರು ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಸಾಕ್ಷ್ಯಗಳಿಲ್ಲ ಅಂತೇಳಿ. ಅಂದರೆ ರಾಜ್ಯಪಾಲರು 2 ಕಡತವನ್ನು ಹೇಗೆ ವಿಲೇವಾರಿ ಮಾಡಿದ್ದಾರೆ ಎನ್ನುವಂಥದ್ದು ಅರ್ಥ ಆಗುತ್ತೆ ಅಂತೇಳಿ. ಅಂದರೆ ಅವರಿಗೊಂದು ನ್ಯಾಯ, ನನಗೊಂದು ನ್ಯಾಯ. ಈ ವಿಚಾರಣೆಯ ಸಂದರ್ಭದಲ್ಲಿ, ಇವತ್ತು ವಕಾಲತ್ತಿನ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅರ್ಜಿದಾರರು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಗ ಮೂಡಾ ಮಂಡಳಿಯಲ್ಲಿ ಇದ್ರಲ್ವ ಅಂಥೇಳಿ. ಬಿಕಾಸ್ ವರುಣ ಶಾಸಕರಾಗಿದ್ದಂಥವ್ರು 2018ರಿಂದ 2023 ಮೇವರೆಗೆ ಯತೀಂದ್ರ ಅವರು. ಯತೀಂದ್ರ ಈ ಇಡೀ ಪ್ರಕರಣದಲ್ಲಿ ಆರೋಪಿ ಅಲ್ಲ, ಪಾಯಿಂಟ್ ನಂಬರ್ 1. ಎರಡನೆಯದಾಗಿ ಶಾಸಕರು ಪದನಿಮಿತ್ತ ಸದಸ್ಯರು ಅಂಥೇಳಿ. ಅಂದರೆ ಮೂಡಾದ ಮಂಡಳಿ ಏನಿದೆ, ಆ ಮೂಡಾದ ಮಂಡಳಿಯಲ್ಲಿ ಮೈಸೂರು ನಗರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ವಿಧಾನಸಭಾ ಕ್ಷೇತ್ರಗಳ ಶಾಸಕರು, MLCಗಳು ಸಹಜವಾಗಿ ಮೂಡಾ ಮಂಡಳಿಯ ಸದಸ್ಯರಾಗಿರ್ತಾರೆ. ಸಹಜವಾಗಿ ಆಟೋಮೆಟಿಕ್ ಆಗಿ ಅದರ ಸದಸ್ಯರಾಗಿರ್ತಾರೆ, ಯಾವುದೇ ಬದಲಾವಣೆಗಳಾಗಲ್ಲ. ಅಂದರೆ ವರುಣ ಕ್ಷೇತ್ರದ ಶಾಸಕರಾಗಿದ್ದವರನ್ನು ಅಥವಾ ಚಾಮರಾಜ ಕ್ಷೇತ್ರದ ಶಾಸಕರಾಗಿದ್ದವರನ್ನಾಗಲಿ ಅಥವಾ KR ಕ್ಷೇತ್ರದ ಶಾಸಕರಾಗಿದ್ದವರನ್ನಾಗಲಿ ಅಥವಾ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿದ್ದವರನ್ನಾಗಲಿ ಅಥವಾ ನರಸಿಂಹರಾಜ ಕ್ಷೇತ್ರದ ಶಾಸಕರು, ನಂಜನಗೂಡು ಕ್ಷೇತ್ರದ ಶಾಸಕರು, ಇವರನ್ನು ಸರ್ಕಾರ ನೇಮಕ ಮಾಡಲ್ಲ. ಬದಲಾಗಿ ಅವರು ಆ ಕ್ಷೇತ್ರದಲ್ಲಿ ಆಯ್ಕೆಯಾದ ತಕ್ಷಣ ಮೂಡಾದಲ್ಲಿ, ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಿ ಆಟೋಮೆಟಿಕ್ ಆಗಿ ಮೆಂಬರ್ ಆಗಿರ್ತಾರೆ ಎನ್ನುವಂತಹ ಅಂಶವನ್ನು ಇವತ್ತು ವಿಚಾರಣೆಯ ವೇಳೆ ಅಭಿಷೇಕ್ ಮನು ಸಿಂಘ್ವಿ ಅವರು ಉಲ್ಲೇಖ ಮಾಡಿದ್ದಾರೆ. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಒಂದನ್ನು ಉಲ್ಲೇಖ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನ 7 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಕೊಟ್ಟಂತಹ ಜಡ್ಜ್ಮೆಂಟ್. ಆ ಜಡ್ಜ್ಮೆಂಟ್ನ ಪ್ರಕಾರ ಗವರ್ನರ್ ಶುಡ್ ಬೈಂಡ್ ಬೈ ದಿ ಡಿಸಿಷನ್ ಆಫ್ ದಿ ಕ್ಯಾಬಿನೆಟ್ ಅಂತ. ರಾಜ್ಯಪಾಲರು ಕ್ಯಾಬಿನೆಟ್ನ ನಿರ್ಧಾರಗಳಿಗೆ ಬದ್ಧರಾಗಿರಬೇಕು ಅಂತೇಳಿ. ನ್ಯಾಯಮೂರ್ತಿಗಳು ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈಗ ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಗೆ ಕ್ಯಾಬಿನೆಟ್ ಹೇಗೆ ತಾನೇ ಆಯಿತು ನೀವು ಅನುಮತಿಯನ್ನು ಕೊಡಿ ಅಂತ ಶಿಫಾರಸನ್ನು ಮಾಡುತ್ತೇನೆ. ಅದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಅವರು ಉತ್ತರವನ್ನು ಕೊಡ್ತಾರೆ, ಆಯಿತು ಕ್ಯಾಬಿನೆಟ್ಟು ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಯ ವಿರುದ್ಧವಾಗಿಯೇ ರಾಜ್ಯಪಾಲರಿಗೆ ಒಪಿನಿಯನ್ ಅನ್ನು ಕೊಟ್ಟರು ಕೂಡ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ, ತನಿಖೆಗೆ ಅನುಮತಿಯನ್ನು ಕೊಡುವ ಸಂದರ್ಭದಲ್ಲಿ ರೀಸನ್ಸ್ ಹೇಳಬೇಕಲ್ಲ, ಕಾರಣಗಳನ್ನು ಹೇಳಬೇಕಲ್ಲ. ಇಂತಹ ನಿರ್ದಿಷ್ಟ ಯಾವಾಗ ಆಯಿತು, ಏನಾಯಿತು, ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಮ್ಮ ಅಧಿಕಾರವನ್ನು ಬಳಸಿ ಈ ಡಿನೋಟಿಫಿಕೇಶನ್ ಮಾಡಿದಾರೋ ಅಥವಾ ಪರ್ಚೇಸಿಂಗ್ಗೆ ಅವರ ಪಾತ್ರ ಇತ್ತು ಎನ್ನುವುದಕ್ಕೆ, ಅಥವಾ
ಸೈಟುಗಳ ಬದಲಿ ಸೈಟುಗಳ ಹಂಚಿಕೆಗೆ ಪಾತ್ರ ಇತ್ತು ಎನ್ನುವುದಕ್ಕೆ ದಾಖಲೆಗಳು ಬೇಕಲ್ಲ. ಆ ದಾಖಲೆ ಯಾವುದನ್ನು ಕೂಡ ರಾಜ್ಯಪಾಲರು ತಮ್ಮ 6 ಪುಟಗಳ ಆದೇಶದಲ್ಲಿ ಉಲ್ಲೇಖನೆ ಮಾಡಿಲ್ಲ. ಸಿಂಪಲ್ ಆಗಿ ಊಹಾತ್ಮಕ ಪೂರ್ವಾಗ್ರಹ ಅಂತೇಳಿ, ಅಂದರೆ ಈತ ತಪ್ಪು ಮಾಡಿದ್ದಾನೆ ಅಂತೇಳಿ ದಾಖಲೆಗಳನ್ನು ಆಧರಿಸಿ ನಂಬುವುದಕ್ಕಿಂತ ಹೆಚ್ಚಾಗಿ ರಾಜ್ಯಪಾಲರೇ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಅವರಿಗೆ ಒಂದು ಪೂರ್ವಾಗ್ರಹ ಪೀಡಿತ, ಅಂದರೆ ಸಿದ್ದರಾಮಯ್ಯ ತಪ್ಪು ಮಾಡಿರ್ತಾರೆ ಎನ್ನುವಂತಹ ಪೂರ್ವಾಗ್ರಹದಲ್ಲಿ ಈ ನಿರ್ಧಾರವನ್ನು ರಾಜ್ಯಪಾಲರು ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಅಂಶವನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡಿದ್ದಾರೆ. ಜೊತೆಗೆ 1998ರಿಂದ 2022ರವರೆಗೆ 21ರಲ್ಲಿ ಸೈಟುಗಳ ಹಂಚಿಕೆ ಆಗಿರುವಂಥದ್ದು, ಅಲ್ಲಿಯವರೆಗೆ ಎಷ್ಟು ಜನ ಅಧಿಕಾರಿಗಳು ಬಂದು ಹೋಗಿದ್ದಾರೆ ಮೂಡಾದಲ್ಲಿ, ಅವರು ಯಾರನ್ನು ಕೂಡ ಉಲ್ಲೇಖ ಮಾಡಿಲ್ಲ ಈ ದೂರಿನಲ್ಲಿ. ಕೇವಲ ಸಿದ್ದರಾಮಯ್ಯ ಅವರೊಬ್ಬರನ್ನೇ ಪಿನ್ ಪಾಯಿಂಟ್ ಆಗಿ ಹೇಳಲಾಗಿದೆ. ಸೊ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಎನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ. ಸೊ ಮಧ್ಯಾಹ್ನ 2:30 ಬಳಿಕ ಮತ್ತೆ ವಕಾಲತ್ತು ಮುಂದುವರಿಯುತ್ತೆ ಅಭಿಷೇಕ್ ಮನು ಸಿಂಘ್ವಿ ಅವರ ಕಡೆಯಿಂದ. ದೀರ್ಘವಾದಂತಹ ವಕಾಲತ್ತು ಇದೆ ಇವತ್ತು. ಎಗೇನ್ ಮೋಸ್ಟ್ಲಿ ಸಂಜೆ 5 ಗಂಟೆಯವರೆಗೂ ಕೂಡ ಈ ವಕಾಲತ್ತು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಬೆಳಗಿನ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ, ದೀರ್ಘ ಇರುತ್ತೆ ಇವತ್ತು, ಸುದೀರ್ಘವಾದಂತಹ ವಾದ ಇರುತ್ತೆ ಅಂತೇಳಿ. ಬಿಕಾಸ್ ಪ್ರತಿವಾದಿಗಳ ಎಲ್ಲ ಅಂಶಗಳನ್ನು ಕೂಡ ಕೌಂಟರ್ ಮಾಡಬೇಕು. ಜೊತೆಗೆ ರಾಜ್ಯಪಾಲರ ಅಧಿಕಾರಗಳು ಇವುಗಳ ಬಗ್ಗೆಯೂ ಕೂಡ ಎಗೇನ್ ಇವತ್ತು ಮತ್ತೆ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದದ ಆರಂಭದಲ್ಲೇ ಅಲ್ಲಿಂದಲೇ ಶುರು ಮಾಡಿದ್ದಾರೆ, ಪವರ್ ಆಫ್ ಗವರ್ನರ್, ರಾಜ್ಯಪಾಲರ ಅಧಿಕಾರದ ಬಗ್ಗೆ. ಸೊ 2:30 ಬಳಿಕ ಶುರುವಾಗುವಂತಹ ವಾದ, ಅದರಲ್ಲಿ ಏನೆಲ್ಲ ಅಂಶಗಳನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಉಲ್ಲೇಖ ಮಾಡಿದ್ದಾರೆ ಎನ್ನುವಂಥ ಅಂಶವನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ.